ನಮಸ್ಕಾರ ರೀ ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿನಿ. ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ಲತ್ತೀನಿ ರೀ. ನಾ ಇವತ್ತು ಶೇಂಗಾದ ಉಂಡೆ ಹೆಂಗೆ ಮಾಡೋದಂತೇಳಿ ಹೇಳ್ಬೇಕು ಅಂದ್ಕೊಂಡೀನಿ ರೀ. ಮೊದಲು ನಾ ಇಲ್ಲಿ ಒಂದು ಬೌಲ್ ಶೇಂಗಾದ ಕಾಳು ತೊಗೊಂಡೇನಿ ರೀ. ಚೆಂದಾಗೆ ಹುರ್ಕೋಬೇಕ್ರಿ. ಅವು ಸ್ವಲ್ಪ ಗ್ಯಾಸ್ ಸಣ್ಣ ಇಟ್ಕೊಂಡ್ರೆ ಚೆಂದಾಗೆ ಹುರಿತಾವ್ರಿ. ನೋಡ್ರಿ ಈ ಥರ ಆಗಬೇಕು. ಶೇಂಗಾದ ಉಂಡೆ ಮಾಡ್ಲಿಕ್ಕೆ ಮೊದಲು ನಾನು ಜಾಜಿಕಾಯಿ ಮತ್ತು ಏಲಕ್ಕಿ ಕುಟ್ಕೊಂಡು ತೊಗೊಂಡೇನಿ ರೀ. ಬೆಲ್ಲ ತೊಗೊಂಡೀನಿ, ಶೇಂಗಾ ತೊಗೊಂಡೀನಿ, ಶೇಂಗಾ ಹುರಿದು ಮೇಲಿನ ಸಪ್ಪಿ ತೆಗೆದು ತೊಗೊಂಡೀನಿ, ಮತ್ತು ಅರ್ಧ ಕಪ್ ಪುಟಾಣಿ ಹಿಟ್ಟು ತೊಗೊಂಡೀನಿ. ಇದೆಲ್ಲ ಹೆಂಗೆ ಮಾಡ್ಬೇಕಂತೇಳಿ ನೋಡಂಬರ್ರಿ. ಇಲ್ಲಿ ನಾನು ಒಂದು ಬುಟ್ಟಿ ತೊಗೊಂಡೀನಿ ರೀ, ನೀರು ತೊಗೊಂಡೀನಿ. ಮೊದಲ ಗ್ಯಾಸ್ ಹಚ್ಕೊಂಡು ಕಡಾಯಿ ಇಟ್ಕೋಬೇಕ್ರಿ. ಮೊದಲ ನಾ ಬೆಲ್ಲ ಹಾಕೋತೀನಿ ರೀ. ಈ ಬೆಲ್ಲ ಮುಳುಗಷ್ಟೇ ನೀರು ಹಾಕೋತೀನಿ. ಇಷ್ಟ ಆಗ್ಬೇಕ್ರಿ ನೀರು. ನೋಡ್ಲತ್ತಿರಲ್ಲ, ತಿರ್ಗಾಡ್ಕೋಬೇಕ್ರಿ. ಇದು ಆಣ್ ಬರೋ ತನಕ. ಪಾಕಕ್ಕೆ ಉತ್ತರ ಕರ್ನಾಟಕದ ಕಡೆಗೆ ಆಣ ಅಂತೀವಿ ರೀ ನಾವು. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಒಂದು ಲೈಕ್ ಕೊಡಿರಿ. ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಆವಾಗ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬರ್ತದ್ರಿ. ಫಸ್ಟ್ ವಿಡಿಯೋ ನೀವೇ ನೋಡ್ಬೋದು. ಈಗ ನೋಡ್ರಿ ಆಣ ಬಂದ ಇಲ್ಲ ನೋಡ್ಲತ್ತೀನಿ ನೋಡ್ರಿ. ಈ ಥರ ಆದ್ರೆ ಆಣ ಇನ್ನೂ ಬಂದಿಲ್ಲರಿ. ಮತ್ತೊಂದು ಸ್ವಲ್ಪ ಕುದಿಸ್ಕೊಂಡು ಮತ್ತು ಆಣ ನೋಡ್ಕೋಬೇಕ್ರಿ ಬಂದದ ಇಲ್ಲಂತ. ಈಗ ನೋಡ್ರಿ ಸ್ವಲ್ಪ ಹಾಕಿದ ಕೂಡಲೇ ಹಿಂಗೆ ಆಗ್ಬೇಕ್ರಿ. ಈ ಥರ ಆದ ಕೂಡಲೇ ಶೇಂಗಾದ ಕಾಳು ಹಾಕೋಬೇಕ್ರಿ. ನಾಗರ ಪಂಚಮಿ ಹಬ್ಬಕ್ಕೆ ಎಲ್ಲ ಸ್ವೀಟ್ ಮಾಡ್ಕೋತೀರಿ. ಈ ಥರ ಶೇಂಗಾದ ಉಂಡೆ ಮಾಡಿ ನೋಡ್ರಿ, ಮಸ್ತಾಗಿ ಬರ್ತಾವ್ರಿ. 1 ಕಪ್ ಬೆಲ್ಲಕ್ಕೆ 1 ಕಪ್ ಶೇಂಗಾದ ಕಾಳು ಹಾಕ್ಕೊಡ್ತೀನಿ ರೀ ನಾ. ಸ್ವಲ್ಪ ಪುಟಾಣಿ ಪುಡಿ ಹಾಕೋಬೇಕು. ಸ್ವಲ್ಪ ಗ್ಯಾಸ್ ಚಾಲು ಇಟ್ಕೊಂಡೆ ತಿರ್ಬೇಡ್ಕೋಬೇಕ್ರಿ. ಈಗ ನಾನು ಜಾಜಿಕಾಯಿ ಹಾಕೋತೀನಿ ರೀ. ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಜಾಜಿಕಾಯಿ ಮತ್ತು ಏಲಕ್ಕಿ ಹಾಕ್ಕೊಂಡು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕೋತೀನಿ ನೋಡ್ರಿ. ಅರ್ಧ ಬೌಲ್ ತೊಗೊಂಡಿದ್ದೆ ಅಲ್ರಿ ನಾ, ಅದರೊಳಗೆ ಅರ್ಧ ಹಾಕೋತೀನಿ ನೋಡ್ರಿ. ನೋಡ್ರಿ ಇಷ್ಟು ಹಾಕ್ಕೊಂಡ್ರೆ ಸಾಕು. ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಥರ ಆಗ್ತದ್ರಿ ಅದು. ಇದಕ್ಕಿಂತ ಅಳಸಾದ್ರೂ ಸ್ವಲ್ಪ ಗಾಳಿಗಿಟ್ಟು ಉಂಡೆ ಕಟ್ಕೋಬೋದ್ರಿ, ಗಟ್ಟಿ ಆಗ್ತದ. ಪಾಕ ಒಂದು ಹನಿ ತೊಗೊಂಡು ನೀರಾಗ ಬಿಡ್ಬೇಕ್ರಿ. ನೀರಾಗ ಬಿಟ್ಟ ತಕ್ಷಣ ನೀರೊಳಗೆ ಕರಗಿತು ಅಂದ್ರೆ ಅದು ಸರಿಯಾಗಿ ಆಗಿರಲ್ಲ. ಸ್ವಲ್ಪ ಉಂಡಿನಂಗೆ ಆಯಿತು ಅಂದ್ರೆ ಸರಿಯಾಗಿ ಪಾಕ ಬಂದಿರ್ತದ್ರಿ. ಆವಾಗ ಶೇಂಗಾ ಹಾಕಿ ತಿರುಗಾಡ್ಬೇಕ್ರಿ. ಭಾಳ ಗಟ್ಟಿ ತೊಗೊಂಡ್ರೆ ಉಂಡೆ ಗಟ್ಟಿಯಾಗಿ ಬಿಡ್ತಾವ್ರಿ. ನಾ ಹೇಳಿರೋ ಅಷ್ಟು ಪಾಕ ತೊಗೋರಿ, ಚಂದ ಆಗ್ತಾವ್ರಿ ಉಂಡೆ. ಈಗ ಇದು ಸರಿಯಾಗಿ ಆಗ್ಯದ್ರಿ. ಇದನ್ನು ತೊಗೊಂಡು ಫ್ಯಾನ್ ಗಾಳಿಗೆ ಇಟ್ಕೋಬೇಕ್ರಿ. ಆರದ್ಮೇಲೆ ಉಂಡೆ ಕಟ್ಕೋಬೇಕ್ರಿ. ಈಗ ಕರೆಕ್ಟ್ ಆಗ್ಯದ್ರಿ. ಉಂಡೆ ಮಾಡಿ ತೋರಿಸ್ತೀನಿ ಬರ್ರಿ. ಮೊದಲ ಬೌಲ್ನಾಗ ನೀರು ಇಟ್ಕೊಂಡೀನಿ ನಾ. ನೀರು ಕೈಗೆ ಹಚ್ಕೋಬೇಕು ಅಂದ್ರೆ ಜಿಗಿಟ್ ಹಂಗೆ ಅಂಟ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ. ಉಂಡೆ ಮಾಡಾಗ ಲಾಸ್ಟಿಗೆ ಏನಾದರೂ ಬುಟ್ಟಿಗೆ ಅಂಟ್ಕೊಂಡಿತ್ತಂದ್ರೆ ಮತ್ತೊಂದು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡಿದ್ರೆ ಅಂಟ್ಕೊಂಡಿರೋದೆಲ್ಲ ಕಿತ್ತುತ್ತದ್ರಿ. ಆಗ ನಾವು ಉಂಡೆ ಕಟ್ಕೋಬೋದು. ಎಲ್ಲ ಉಂಡೆನೂ ಮಾಡ್ಕೊಂಡು ಇಟ್ಕೊಂಡೀನಿ ನೋಡ್ರಿ. ಈಗ ಉಂಡೆ ಮೆತ್ತಗೆ ಚಲೋ ಆಗ್ಯಾವ್ರಿ. ಮುರಿದು ತೋರ್ಸಾತೀನಿ ನೋಡ್ರಿ. ಶೇಂಗಾದ ಉಂಡೆ ಸೂಪರ್. ನೀವು ಒಂದ್ಸಲ ನಿಮ್ಮ ಮನ್ಯಾಗ ಮಾಡಿ ನೋಡ್ರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.